ವೇಸ್ಟ್ ಅಂತ ಇಟ್ಟಿರೋ ಬ್ಲೌಸ್ ಪೀಸಿಂದ ಇವತ್ತು ಸೂಪರ್ ಆದ ಒಂದು ಪರ್ಸನ್ನು ಮಾಡೋಣ ಬನ್ನಿ. ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಇವತ್ತು ಶರ್ಟ್ ಪೀಸ್ ಮತ್ತು ಬ್ಲೌಸ್ ಪೀಸನ್ನು ಯೂಸ್ ಮಾಡಿಕೊಂಡು ಸೂಪರ್ ಆದ ಒಂದು ಪರ್ಸನ್ನು ಹೇಗೆ ಮಾಡುವುದು, ಹ್ಯಾಂಡ್ ಪರ್ಸನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡಿಲ್ಲ ಅಂತಾದರೆ ಪ್ಲೀಸ್ ಫಾಲೋ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ಶರ್ಟ್ ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಅಳತೆಯಲ್ಲಿ. ಇದು ಯಾವ ಅಳತೆ ಇದೆ ಅಂತಂದರೆ 8.5 ಇಂಚು ಅಗಲ, ಹಾಗೆ ಉದ್ದ ಬಂದು 13.25 ಇಂಚು ಇದೆ. 13.25ಕ್ಕಿಂತ 1 ಪಾಯಿಂಟ್ ಕಡಿಮೆ ಇದೆ. ಅಂದರೆ ನಾನು ಇದನ್ನೇನು ಅಳತೆಗೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನು ಕಟ್ ಮಾಡ್ಕೊಂಡಿಲ್ಲ, ಜಸ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪೀಸನ್ನು ಮೇನ್ ಕ್ಲಾತು, ಹಾಗೆ ಒಂದು ಪೀಸನ್ನು ನಾನು ಲೈನಿಂಗ್ ಅಂತ ತೊಗೊತಾ ಇದ್ದೀನಿ. ಶರ್ಟ್ ಪೀಸ್ ಆದರೆ ಸ್ವಲ್ಪ ದಪ್ಪ ಇರುತ್ತಲ್ಲ, ಅದಕ್ಕಾಗಿ. ಇದು ಕೂಡ ಶರ್ಟ್ ಪೀಸು, ಬೇರೆಯವರಿಗೆ ಕೊಡಲಿಕ್ಕೂ ಬರಲ್ಲ, ಹಾಗೆ ಹೊಲಿಸ್ಕೊಳ್ಳಿಕ್ಕೂ ಬರಲ್ಲ ಅಂತ ಪೀಸನ್ನು ನಾನು ಒಂದಷ್ಟು ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನು ಅದರಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಆ ರೀತಿ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಹಾಗೆ ಇಲ್ಲಿ ನಾನು 2 ಕಲರ್ ಬ್ಲೌಸ್ ಪೀಸನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಇಂಚು ಇದೆ ಉದ್ದ. ಬ್ಲೌಸ್ ಪೀಸ್ ಎಷ್ಟು ಉದ್ದಕ್ಕಿದೆಯೋ ಅಷ್ಟುದ್ದಕ್ಕೂ ಕೂಡ ನೀವು ಮಾಡ್ಕೊಳ್ಳಿ. ನಾನೀಗ ಜಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ಹೀಗೆ ತುದಿಯಲ್ಲಿ ಹೀಗೆ ಇಟ್ಕೊಂಡು ಜಸ್ಟು ಹೀಗೊಂದು ಸ್ಟಿಚ್ಚನ್ನು ಮತ್ತು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ. ಇದು ಫಸ್ಟು. ನಾವು ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿವರೆಗೂ ಬೇಕಾದರೆ ಮಾಡ್ಕೊಬೋದು, ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿ ಮಾಡ್ಕೊಬೋದು. ನಾನು ಹಿಂಗೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನಮಗೆ ಪೂರ್ತಿ ಕ್ರಾಸ್ ಬೇಡ ಅಂತಂದರೆ ಇಲ್ಲಿ ಅರ್ಧದಷ್ಟು ಮಾಡ್ಕೊಳ್ಳಿ. ನೋಡೋಣ, ಈ ರೀತಿಯಾಗಿಯೇ ಮಾಡೋಣ. ಆ ರೀತಿ ಪೌಚನ್ನು ಕೂಡ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಫಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ, ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ನೋಡೇ ಬಿಡೋಣ. ನೋಡಿ, ಈ ಕಡೆ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಾಯಿತು. ನಾನು ಇಲ್ಲಿ ಏನು ಕೂಡ ಫಸ್ಟ್ ಹೀಗೆ ಫೋಲ್ಡ್ ಮಾಡ್ಕೊಬೇಕು, ಆ ರೀತಿ ಮಾಡ್ಕೊಬೇಕು ಅಂತ ಎಲ್ಲೂ ಮಾಡಿಲ್ಲ. ಏನಕ್ಕೆ ಅಂತಂದರೆ ಇದು ಮಿಡ್ಲ್ ಪೀಸ್ ಇದೆಯಲ್ಲ, ಅದಕ್ಕೋಸ್ಕರ. ಇದು ಎಕ್ಸ್ಟ್ರಾ ಏನು ಪೀಸ್ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಕ್ಕೊಂಬಿಡೋಣ. ಈಗ ಏನು ಮಾಡೋಣ, ಫಸ್ಟು ಈ ಪೀಸನ್ನು ತಗೋಬೇಕು, ಇಲ್ಲಿ ಇಟ್ಕೊಂಡು ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಹೀಗೆ ಇಟ್ಕೊಂಡು ಇದರ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆನಂತರ ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು, ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಬೇಕು. ಹಾಗೆ ಇನ್ನೊಂದು ಪೀಸನ್ನು ತಗೋಬೇಕು, ಅದನ್ನು ಕೂಡ ಹೀಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆಮೇಲೆ ಉಲ್ಟಾ ಮಾಡಿ ಇಲ್ಲಿ ಪ್ರೆಸ್ ಸ್ಟಿಚ್ಚನ್ನು ಹಾಕಬೇಕು. ಹಾಗೆ ಈ ಕಡೆಗೂ ಅಷ್ಟೇ, ಈ ಕಡೆಗೂ ಅಷ್ಟೇ ಸ್ಟಿಚ್ ಮಾಡ್ಕೊಬೇಕು. ಬನ್ನಿ ಮಾಡಿಕೊಂಡು ಬರ್ತೀನಿ. ನೋಡಿ, ಇನ್ನೊಂದು ಪೀಸನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡ್ಬಂದಾಯಿತು. ಈಗ ಎಕ್ಸ್ಟ್ರಾ ಏನು ಪೀಸ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಬೇಕು. ಹಾಗೆ ಈಗ ಏನು ಮಾಡಬೇಕು, ಈಗ ಇನ್ನೊಂದು ಪೀಸನ್ನು ತೊಗೋಬೇಕು, ಹೀಗೆ ಇಟ್ಕೊಂಡು. ನಮಗೆ ಇಲ್ಲಿ ಏನಾದ್ರು ಇದು ಹಿಂಗೆ ಫೋಲ್ಡ್ ಆಗಿಬಿಡುತ್ತೆ ಅಂತ ಅನಿಸಿದರೆ ಇಲ್ಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಬೋದು ಮುಂಚೆನೇ. ಈಗ ಇಲ್ಲಿ ಹೀಗೆ ಇಟ್ಕೊಂಡು, ನಾವು ಇದನ್ನ ಹೀಗೆ ಇಟ್ಕೊಂಡ್ವಲ್ಲ ಅದೇ ರೀತಿ ಇಟ್ಕೊಂಡು ಹೀಗೆ ಉಲ್ಟಾ ಮಾಡಿ ಹೊಲಿಬೇಕು. ಮತ್ತು ಒಂದು ಸರಿ ಪಿಂಕು, ಒಂದು ಸತಿ ಆರೆಂಜ್, ಹಾಗೆಯೇ ಎರಡೂ ಕಡೆಯೂ ಕೂಡ ಫಿಲ್ ಆಗುವವರೆಗೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತೀನಿ. ನೋಡಿ, ಪೂರ್ತಿ ಪೀಸ್ ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟಾಗಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಈಗ ಜಿಪ್ಪನ್ನು ನಾವು ಅಟ್ಯಾಚ್ ಮಾಡಬೇಕು. ನಾನು ಸಿಂಪಲ್ಲಾದ ಪರ್ಸನ್ನು ಹೊಲಿತಾ ಇರೋದು ಅಂತ ಮುಂಚೆ ಹೇಳಿದ್ದೀನಿ. ಅಲ್ಲದೆ ಇಲ್ಲಿ ಮೇಲ್ಗಡೆ ಡಿಸೈನ್ ಒಂದು ಚೇಂಜು ಅಷ್ಟೇ. ಹೀಗೆ ಜಿಪ್ಪನ್ನು ಇಟ್ಕೋಬೇಕು. ಹಾಗೆ ಹೀಗೆ ಲೈನಿಂಗನ್ನು ಹೀಗೆ ಇಟ್ಟು ಸ್ಟಿಚ್ ಮಾಡ್ಕೊಬೇಕು. ಆಮೇಲೆ ಹೀಗೆ ಉಲ್ಟಾ ಮಾಡಿ ಹೀಗೆ ಬರುತ್ತೆ, ಇಲ್ಲಿ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಬೇಕು. ಆನಂತರ ಈ ಕಡೆಯೂ ಕೂಡ ಸೇಮ್ ಮೆಥಡು. ಫಸ್ಟು ಈ ಕಡೆ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತೀನಿ.
ಆಮೇಲೆ ಹೇಳ್ತೀನಿ. ಫಸ್ಟು ಹೀಗೆ ಉಲ್ಟಾ ಇಟ್ಕೊಳ್ಳಿ, ಹೀಗೆ ಉಲ್ಟಾ ಇಟ್ಕೊಳ್ಳಿ. ಆಮೇಲೆ ಏನು ಮಾಡಬೇಕಂತ ಹೇಳಿ, ಉಲ್ಟಾ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡಿ ಉಲ್ಟಾ ಮಾಡಿ ಪ್ರೆಸ್ ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಸೈಡು ಜಿಪ್ ಅಟ್ಯಾಚ್ ಮಾಡ್ಕೊಂಡು ಆಯಿತು. ಈಗ ಈ ಪೀಸನ್ನು ಹೀಗೆ ಮೇಲ್ಗಡೆ, ಹಾಗೆ ಇದನ್ನು ಉಲ್ಟಾ ತೆಗೆಸ್ಕೊಂಡು ಈ ಪೀಸನ್ನು ಇಲ್ಲಿ ಮೇಲ್ಗಡೆ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. 3 ಸೇರಿಸಿ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕಿ ಆಯಿತು. ಇದಕ್ಕೆ ಪ್ರೆಸ್ ಸ್ಟಿಚ್ ಬೇಡವಾ? ಪ್ರೆಸ್ ಸ್ಟಿಚ್ ಬೇಕು. ಅದನ್ನು ಹೇಗೆ ಹಾಕಬೇಕಂದ್ರೆ, ಫಸ್ಟು ಈ ಜಿಪ್ಪನ್ನು ಓಪನ್ ಮಾಡ್ಕೊಬೇಕು, ಇದನ್ನು ಉಲ್ಟಾ ಮಾಡ್ಕೊಬೇಕು. ನೋಡಿ, ಈ ಕಡೆ ಪ್ರೆಸ್ ಸ್ಟಿಚ್ ಬಂದಿದೆಯಲ್ಲ, ಹಾಗೆಯೇ ನಾವು ಇಲ್ಲಿ ಕೂಡ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಬೇಕು. ಹೀಗೆ ಪ್ರೆಸ್ ಸ್ಟಿಚ್ಚನ್ನು ಮೇಲ್ಗಡೆ ಹಾಕ್ಕೊಂಡು ಬರ್ತೀನಿ. ಎಲ್ಲ ಸ್ಟ್ರೈಟ್ ಹೊಲಿಗೆ ಆಗಿದ್ದರಿಂದ ನಾನೇನು ಮತ್ತೆ ವಿಡಿಯೋ ಮಾಡಿ ತೋರಿಸ್ತಾ ಇಲ್ಲ. ಮತ್ತು ಅಲ್ಲದೆ ತುಂಬ ಲೆಂತ್ ಆಗಿಬಿಟ್ರೂ ಕೂಡ ನಿಮಗೂ ನೋಡಲಿಕ್ಕೂ ಕೂಡ ಬೇಜಾರು ಮಾಡ್ಕೊತೀರಾ. ಅದಕ್ಕಾಗಿ ಜಸ್ಟ್ ಇಲ್ಲಿ ಸ್ಟಿಚ್ಚನ್ನು ಹಾಕಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ಕಡೆ ಸೈಡು ಎರಡು ಕಡೆಯೂ ಕೂಡ ನಾನು ಈಗ ಏನು ಮಾಡಿದೆ, ಜಸ್ಟ್ ಸ್ಟಿಚ್ಚನ್ನು ಹಾಕ್ಕೊಂಡು ಬಂದೆ. ಏನಕ್ಕಂತಂದರೆ ಅದು ಸ್ವಲ್ಪ ಹೀಗೆ ಲೈನಿಂಗು ಆ ಕಡೆ ಈ ಕಡೆ ಆಗಬಾರ್ದು ಅಂತ. ಹಾಗೆ ನಾನು ಜಿಪ್ಪಿಗೆ ರನ್ನರನ್ನು ಹಾಕೋದು ಸುಮಾರು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಅದನ್ನು ನೋಡಿಲ್ಲ ಅಂತಂದರೆ ನೋಡಿ, ಡೀಟೇಲಾಗಿ ಹೇಗೆ ಜಿಪ್ಪನ್ನು ಹಿಡ್ಕೊಬೇಕು, ಹೇಗೆ ಹಾಕ್ಕೊಬೇಕು ಅನ್ನೋದನ್ನು ಡೀಟೇಲಾಗಿ ನಾನು ಹೇಳಿದ್ದೀನಿ. ಹೀಗೆ ಒಂದು ಸರಿ ರನ್ನರನ್ನು ಹಾಕ್ಕೊಂಡು ಮತ್ತೆ ತೆಕ್ಕೊಂಡು ಮತ್ತೆ ಹಾಕ್ಕೋಬೇಕು. ಆವಾಗ ನಮಗೆ ಹೊಲಿಬೇಕಾದ್ರೆ ಹೀಗೆ ಮಧ್ಯದಲ್ಲಿ ನಾವು ತಂದು ಇಟ್ಕೊಬೋದು. ಈಗ ಏನು ಮಾಡೋಣ ಅಂತಂದರೆ, ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಉಲ್ಟಾ ಮಾಡ್ಕೊಂಡು ಆದಮೇಲೆ ನಾವು ಒಂದು 1/4 ಇಂಚನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡೋಣ, ಅದಕ್ಕಾಗಿ ಈ ರೀತಿ ಮಾಡ್ಕೋಬೇಕು. ಈಗ ಮತ್ತು ಇಲ್ಲೂ ಕೂಡ 1/4 ಇಂಚ್, ಅಂದರೆ ನಮಗೆ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ಈಗ ಏನು ಮಾಡಬೇಕಪ್ಪ, ಇದು ಮಿಡ್ಲ್ ಪಾಯಿಂಟ್ ಅಲ್ವಾ? ನೋಡಿ, ಇದು ಮಿಡ್ಲ್ ಪಾಯಿಂಟು. ಈಗ ಏನು ಮಾಡಬೇಕು, ಈ ಲೈನು ಅಂದರೆ ಇಲ್ಲಿ ನಾವು ಇದು ಹಾಕಿರ್ತೀವಲ್ಲ, ಮಾರ್ಕ್ ಮಾಡಿರ್ತೀವಲ್ಲ, ಹಾಗೆ ಈ ಮಾರ್ಕ್ ಮಾಡಿರ್ತೀವಲ್ಲ ಆ 2 ಪೀಸನ್ನು ಕೂಡ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಬೇಕು. ಹೀಗೆ ಜಾಯಿಂಟ್ ಮಾಡಿಕೊಂಡು ಉದ್ದಕ್ಕೆ ಸ್ಟಿಚ್ ಮಾಡಿಕೊಂಡು ತೊಗೊಬರ್ತೀನಿ. ನೋಡಿ, ಹೀಗೆ ಹೀಗೆ ಫೋಲ್ಡ್ ಮಾಡಿದ್ಮೇಲೆ ಮಧ್ಯ ಪಾಯಿಂಟು ಮಧ್ಯದಲ್ಲಿ ಬರಬೇಕು. ನಾವು ಇಲ್ಲಿ ಮಾರ್ಕನ್ನು ಮಾಡಿರ್ತೀವಲ್ಲ 1/4 ಇಂಚಿಗೆ, ಆ 1/4 ಇಂಚು ಹೀಗೆ ಸೇರ್ಕೊಬೇಕು. ಈಗ ಇಲ್ಲಿ ಸ್ಟಿಚ್ಚನ್ನು ಮಾಡಬೇಕು. ಈ ಕಡೆಯೂ ಅಷ್ಟೇ ಹೀಗೆ ಇಟ್ಕೊಂಡು ಈ ಮಾರ್ಕು ಮತ್ತು ಈ ಮಾರ್ಕು ಇದು ಮಧ್ಯ ಬರೋ ರೀತಿ ಇಟ್ಕೊಂಡು ಈ ಮಾರ್ಕನ್ನು ಸೇರಿಸಿ ಹೀಗೊಂದು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಆಮೇಲೆ ಅದು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈಗ 2 ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಬಂದಾಯಿತು. ಹಾಗೆ ನಾನಿಲ್ಲಿ ತುದಿಗೆ ಪೈಪಿಂಗ್ ಏನು ಕೊಡ್ತಾ ಇಲ್ಲ. ಈ ಜಿಗ್ಜಾಗ್ ಕತ್ರಿಯನ್ನು ತೊಗೊಂಡು ಇದನ್ನು ತುದಿಗೆ ಕಟ್ ಮಾಡ್ತಿದ್ದೀನಿ. ಆವಾಗ ನಮಗೆ ದಾರ ಬಿಟ್ಕೊಳ್ಳುತ್ತೆ ಅಂತ ಗೋಜಿರೋದಿಲ್ಲ. ಹೀಗೆ ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಈ ಜಿಪ್ಪನ್ನು ಇದರಲ್ಲಿ ನಾರ್ಮಲ್ ಕತ್ರಿಲಿ ಕಟ್ ಮಾಡ್ಕೊಳ್ಳೋಣ, ಜಿಪ್ಪನ್ನೆಲ್ಲ ಕಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಈ ಕಡೆಯೂ ಅಷ್ಟೇ ಜಿಗ್ಜಾಗ್ ಕತ್ರಿಯಿಂದ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಈ ರೀತಿ ಒಂದು ಕತ್ರಿಯನ್ನು ತಗೊಂಡ್ರೆ ನಿಮಗೆ ಸುಮಾರು ಕೆಲಸಗಳಿಗೆ, ಈ ರೀತಿ ಪೌಚ್ ಹೊಲಿಯೋರಿಗಂತೂ A1 ಆಗುತ್ತೆ, ಮತ್ತು ನಿಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ. ಹೀಗೆ ಜಸ್ಟ್ ಹೀಗೆ ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಈಗ ಇಲ್ಲಿ ಎಕ್ಸ್ಟ್ರಾ ಏನು ಜಿಪ್ ಇರುತ್ತಲ್ಲ ಅದೊಂದು ನಾವು ನಾರ್ಮಲ್ ಕತ್ರಿಲಿ ಕಟ್ ಮಾಡ್ಕೊಬೇಕು. ಬಟ್ಟೆ ಆದರೆ ಅದು ಚೆನ್ನಾಗೆ ಕಟ್ ಆಗುತ್ತೆ.
ನೋಡಿ ಈಗ ಪೂರ್ತಿ ಆಯಿತು. ಈಗ ನಾವು ಓಪನ್ ಮಾಡೋ ಸಮಯ. ಹೀಗೆ ಜಿಪ್ಪನ್ನು ಮಧ್ಯ ಇಟ್ಕೊಂಡು ಹೀಗೆ ಓಪನ್ ಮಾಡಬೇಕು. ಆನಂತರ ಇದನ್ನು ತಿರುಗಿಸ್ಬೇಕು ಕರೆಕ್ಟಾಗಿ. ಎಲ್ಲ ಮೂಲೆಯೂ ಕೂಡ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅನ್ನೋ ಫೀಲ್ ಆಗುತ್ತೆ. ನಾವು ಕೆಳಗಡೆ ಫೋಲ್ಡ್ ಮಾಡಿ ಹೊಲಿದ್ವಿ ಹೌದಾ, ಅದು ಯಾವ ರೀತಿಯಾಗಿ ಬಂದಿರುತ್ತೆ ಅಂತ ನಾನು ನಿಮಗೀಗ ತೋರಿಸ್ತೀನಿ. ನೋಡಿ, ಅದು ಈ ರೀತಿಯಾಗಿ ಬಂದಿರುತ್ತೆ. ಜಸ್ಟ್ ಹೀಗೆ ನಿಲ್ಲಿಸಲಿಕ್ಕೆ ಬರುತ್ತೆ. ನೋಡಿ, ಒಂದು ಸಣ್ಣ ಡಿಸೈನ್ ಆದ ರೀತಿಯಲ್ಲೂ ಆಯಿತು. ಹಾಗೆ ಇಲ್ಲಿ ಒಂದಷ್ಟು ಐಟಮ್ಗಳು ಕೂಡ ಜಾಸ್ತಿ ಹಿಡಿಸುತ್ತೆ. ನೋಡಿ, ಹೀಗೆ ಮಾಡಿದ್ರು ಇಲ್ಲಿ ಒಳಗಡೆ ಇಷ್ಟು ಅಗಲ ಇರೋದ್ರಿಂದ ನಮಗೆ ಒಂದು ಅಗಲದ ಪರ್ಸು ರೆಡಿಯಾದ ರೀತಿಯ ಆಗುತ್ತೆ. ನಮ್ಮ ಕಾಸ್ಮೆಟಿಕ್ಸ್ ಎಲ್ಲ ಹಾಕ್ಕೊಂಡು ಹೋಗೋಕ್ಕೆ ಸೂಪರಾಗಿ ಆಗುತ್ತೆ. ನೋಡಿ, ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೇ ಇದ್ದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.